ನಮಸ್ಕಾರ ಸ್ನೇಹಿತರೆ, ವೆಲ್ನೆಸ್ ಫ್ಯಾಕ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತು ನಾವು ತುಂಬಾ ಸರಳವಾಗಿ ಕಾಣುವಂತಹ ಆದರೆ ನಮ್ಮ ಮನಸ್ಸಿನ ಆಳವನ್ನು ಬದಲಾಯಿಸುವಂತಹ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಅದುವೇ ಕೃತಜ್ಞತೆ ಅಥವಾ ಗ್ರಾಟಿಟ್ಯೂಡ್. ನಮ್ಮ ಜೀವನದಲ್ಲಿ ಪ್ರತಿದಿನ ತುಂಬಾ ವಿಷಯಗಳು ನಡೆಯುತ್ತವೆ. ಕೆಲವು ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತವೆ, ಕೆಲವು ನೋವು ಕೊಡುತ್ತವೆ, ಕೆಲವು ನಮ್ಮ ನಿರೀಕ್ಷೆಯಂತೆ ನಡೆಯುತ್ತವೆ, ಇನ್ನ ಕೆಲವು ನಡೆಯುವುದೇ ಇಲ್ಲ. ಆದರೆ ಇವುಗಳ ಮಧ್ಯೆ ನಾವು ಮರೆತು ಬಿಡುವಂತಹ ಒಂದು ವಿಷಯ ಇದೆ, ಅದುವೇ ಕೃತಜ್ಞತೆ. ಒಮ್ಮೆ ಯೋಚಿಸಿ ನೋಡಿ, ಬೆಳಗ್ಗೆ ಎದ್ದು ಕಣ್ಣು ತೆರೆದ ಕ್ಷಣದಿಂದ ನಮ್ಮ ಮನಸ್ಸು ಏನನ್ನು ಯೋಚಿಸುತ್ತದೆ? ಇವತ್ತು ಏನು ಕೆಲಸ ಇದೆ, ಅದು ಮಾಡ್ಬೇಕು, ಇದಕ್ಕೆ ರಿಪ್ಲೈ ಮಾಡ್ಬೇಕು, ನಾಳೆ ಏನಾಗುತ್ತೋ, ನನ್ನ ಲೈಫ್ ಯಾಕೆ ಹೀಗೆ ಓಡುತ್ತಲೇ ಇರುತ್ತದೆ. ಆದರೆ ಎಷ್ಟು ಬಾರಿ ನಾವು ನಿಂತು ನಮ್ಮ ಬಳಿ ಈಗಾಗಲೇ ಏನು ಇದೆ ಅಂತ ಯೋಚಿಸುತ್ತೇವೆ? ತುಂಬಾ ಕಡಿಮೆ. ಯಾಕೆಂದರೆ ನಮ್ಮ ಮನಸ್ಸು ನ್ಯಾಚುರಲಿ ಇಲ್ಲದ್ದನ್ನು ಹುಡುಕುತ್ತವೆ, ಇನ್ನು ಸಿಗದದ್ದನ್ನು ನೆನಪಿಸುತ್ತದೆ. ಆದರೆ ಕೃತಜ್ಞತೆ ಇದ್ದದ್ದನ್ನು ಕಾಣಲು ಕಲಿಸುತ್ತದೆ. ಕೃತಜ್ಞತೆ ಅಂದ್ರೆ ಎಲ್ಲವೂ ಪರ್ಫೆಕ್ಟ್ ಇದೆ ಅಂತ ಅಂದುಕೊಳ್ಳುವುದಲ್ಲ, ನಮ್ಗೆ ಸಮಸ್ಯೆ ಇಲ್ಲ ಅಂತ ಹೇಳೋದು ಅಲ್ಲ, ದುಃಖವೇ ಇಲ್ಲ ಅನ್ನೋದು ಕೂಡ ಅಲ್ಲ. ಕೃತಜ್ಞತೆ ಅಂದ್ರೆ ಸಮಸ್ಯೆಗಳ ಮಧ್ಯೆಯೂ ಒಳ್ಳೆಯದನ್ನು ಗಮನಿಸುವಂತಹ ಸಾಮರ್ಥ್ಯ. ಮಳೆ ಬರುತ್ತಿದೆ ಅಂತ ಬೇಸರ ಆಗಬಹುದು, ಅಥವಾ ಮಣ್ಣಿನ ವಾಸನೆ ಅನುಭವಿಸಿ ಖುಷಿ ಪಡಬಹುದು. ಎರಡು ಕೂಡ ಅದೇ ಮಳೆ, ಆದರೆ ಮನಸ್ಸಿನ ದೃಷ್ಟಿ ಬೇರೆ. ಒಂದು ಚಿಕ್ಕ ನಿಜ ಜೀವನದ ಉದಾಹರಣೆಯನ್ನು ಹೇಳ್ತೀನಿ. ಒಬ್ಬ ಮಹಿಳೆ ಪ್ರತಿದಿನ ಬೇಸರದಿಂದ ದಿನವನ್ನು ಶುರು ಮಾಡ್ತಿದ್ಲು. ಎದ್ದ ತಕ್ಷಣ ಫೋನು, ಮತ್ತೆ ಕೆಲ್ಸ, ಮತ್ತೆ ಅದೇ ಸ್ಟ್ರೆಸ್, ಅದೇ ಹೋಲಿಕೆ ಮಾಡುವಂಥದ್ದು, ಅದೇ ಚಿಂತೆ. ರಾತ್ರಿ ಮಲಗೋ ವೇಳೆಗೆ ಮನಸ್ಸೆಲ್ಲ ಖಾಲಿ. ಒಂದು ದಿನ ಅವಳು ಒಂದು ಚಿಕ್ಕ ಅಭ್ಯಾಸ ಶುರು ಮಾಡಿದ್ಲು. ಪ್ರತಿದಿನ ರಾತ್ರಿ ಮಲಗೋ ಮುಂಚೆ ಒಂದು ಪುಸ್ತಕದಲ್ಲಿ 3 ಸಾಲನ್ನು ಬರೆಯೋದು. ಇವತ್ತು ನಾನು ಯಾವುದಕ್ಕೆ ಥ್ಯಾಂಕ್ಫುಲ್. ಮೊದಲ ದಿನ ಬರೆಯಲು ಏನೂ ಸಿಗ್ಲಿಲ್ಲ, ನಂತರ ಬರೆದಳು. ಇವತ್ತು ಕುಡಿದ ಚಹಾ ಚೆನ್ನಾಗಿತ್ತು, ಅಮ್ಮ ಜೊತೆ ಮಾತಾಡಿದೆ, ಸಂಜೆಯ ಗಾಳಿ ಚೆನ್ನಾಗಿತ್ತು, ಅಷ್ಟೇ. ಆದರೆ ಕೆಲವು ವಾರಗಳ ನಂತರ ಅವಳಿಗೆ ಜೀವನದಲ್ಲೇ ಸಣ್ಣ ಸಣ್ಣ ಸಂತೋಷಗಳು ಕಾಣಲು ಶುರುವಾಯಿತು. ಜೀವನ ಬದಲಾಗಲಿಲ್ಲ, ಆದರೆ ಅವಳು ನೋಡುವಂತಹ ರೀತಿ ಬದಲಾಯಿತು. ಅದೇ ಗ್ರಾಟಿಟ್ಯೂಡ್ ಪವರ್. ಅಂದರೆ ಇದು ಕೇವಲ ಮೋಟಿವೇಶನಲ್ ಅನ್ನುವಂತಹ ಮಾತು ಅಲ್ಲ, ಇದರ ಹಿಂದೆ ಮನೋವಿಜ್ಞಾನ ಕೂಡ ಇದೆ. ನಾವು ಯಾವ ವಿಚಾರದ ಮೇಲೆ ಗಮನ ಕೊಡುತ್ತೇವೋ ಮನಸ್ಸು ಅದನ್ನೇ ಹೆಚ್ಚಾಗಿ ಕಾಣುತ್ತದೆ. ನೀವು ನೆಗೆಟಿವ್ ಥಾಟ್ಸ್ ಮೇಲೆ ಗಮನ ಕೊಟ್ರೆ ಮನಸ್ಸು ಇನ್ನಷ್ಟು ಕಾರಣಗಳನ್ನು ತರುತ್ತದೆ. ನೀವು ಉತ್ತಮ ವಿಚಾರಗಳ ಮೇಲೆ ಗಮನ ಕೊಟ್ಟಾಗ ಮನಸ್ಸು ಒಳ್ಳೆಯ ಕ್ಷಣಗಳನ್ನು ಹುಡುಕಲು ಶುರು ಮಾಡುತ್ತದೆ. ಹಾಗಾಗಿ ಗ್ರಾಟಿಟ್ಯೂಡ್ ಈಸ್ ಲೈಕ್ ಟ್ರೈನಿಂಗ್ ಯುವರ್ ಮೈಂಡ್. ಮನಸ್ಸಿಗೆ ಹೊಸ ಕಣ್ಣಜ್ಜಿಯನ್ನು ಹಾಕಿದಂತೆ. ಈಗ ಒಂದು ಕ್ಷಣ ಪಾಸ್ ಮಾಡಿ. ನಿಮ್ಮ ಜೀವನದಲ್ಲಿ ಈಗಿರುವ 3 ವಿಷಯಗಳನ್ನು ನೆನಪಿಸಿಕೊಳ್ಳಿ. ತುಂಬಾ ದೊಡ್ಡದಾಗಿರ್ಬೇಕಾಗಿಲ್ಲ. 1 ಕಪ್ ಕಾಫಿ ಇರಬಹುದು, ನಿಮ್ಮ ಆರೋಗ್ಯ ಇರಬಹುದು, ನಿಮ್ಮ ಮನೆ, ನಿಮ್ಮ ಮಕ್ಕಳು, ನಿಮ್ಮ ಸ್ನೇಹಿತರು, ನಿಮ್ಮ ಉಸಿರು, ಇವತ್ತಿನ ದಿನ, ನಿಮ್ಮೊಳಗಿನ ಶಕ್ತಿ, ಏನಾದ್ರೂ ಇರಬಹುದು. ಮನಸ್ಸಿನಲ್ಲಿ ನಿಧಾನವಾಗಿ ಹೇಳಿ, ಧನ್ಯವಾದಗಳು, ಥ್ಯಾಂಕ್ ಯು. ಈಗ ನೀವು ನನ್ನ ಜೊತೆ ಈ ಕೃತಜ್ಞತಾ ದೃಢವಾಕ್ಯಗಳನ್ನು ಹೇಳಿ. ಇದನ್ನು ನೀವು ದಿನಾಲು ಅಭ್ಯಾಸ ಮಾಡಬಹುದು. ಇದರ ಫಲಿತಾಂಶ ಏನಾಯ್ತು ಅಂತ ನನ್ಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ನಿಧಾನವಾಗಿ ನಾನ್ ಹೇಳಿದ್ದನ್ನು ರಿಪೀಟ್ ಮಾಡಿ. ಇದಕ್ಕೆ ನಾವು ಕೃತಜ್ಞತೆಯ ದೃಢವಾಕ್ಯಗಳು ಅಂತ ಹೇಳ್ತೇವೆ. ಇದನ್ನೇ ಗ್ರಾಟಿಟ್ಯೂಡ್ ಅಫರ್ಮೇಶನ್ಸ್ ಅಂತ ಕರೀತಾರೆ. ನನ್ನ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ವಿಚಾರಕ್ಕೂ ನಾನು ಕೃತಜ್ಞಳಾಗಿದ್ದೇನೆ. ಪ್ರತಿ ಹೊಸ ದಿನವನ್ನು ನಾನು ತೆರೆದ ಹೃದಯದಿಂದ ಸ್ವಾಗತಿಸುತ್ತೇನೆ. ನನ್ನ ಜೀವನದಲ್ಲಿ ಸಾಕಷ್ಟು ಆಶೀರ್ವಾದಗಳಿವೆ. ನಾನು ತುಂಬಾನೇ ಶಾಂತಳಾಗಿದ್ದೇನೆ, ಅಥವಾ ನಾನು ತುಂಬಾನೇ ಶಾಂತಿಯಿಂದ ಇದ್ದೇನೆ. ನಾನು ಸಂತೋಷಕ್ಕೆ ಅರ್ಹನಾದವನು, ಅಥವಾ ನಾನು ಸಂತೋಷಕ್ಕೆ ಅರ್ಹಳಾದವಳು. ನನ್ನ ಮನಸ್ಸು ಬೆಳಕಿನಿಂದ ತುಂಬುತ್ತಿದೆ. ನಾನು ಪ್ರೀತಿಯನ್ನು ಸ್ವೀಕರಿಸುತ್ತೇನೆ. ನನ್ನ ಜೀವನಕ್ಕೆ ಬರುವಂತಹ ಒಳ್ಳೆಯ ವಿಚಾರಗಳಿಗೆ ನಾನು ತಯಾರಾಗಿದ್ದೇನೆ. ಇಂದು ನನಗೆ ದೊರೆತ ಎಲ್ಲದಕ್ಕೂ ಧನ್ಯವಾದಗಳು. ಹೀಗೆ ಇದು ಸರಳವಾದಂತಹ ಕೃತಜ್ಞತಾ ದೃಢವಾಕ್ಯಗಳು. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ನಮ್ಮ ಪ್ಲಾನ್ ಪ್ರಕಾರ ನಡೆಯುವುದಿಲ್ಲ. ಕೆಲವರು ದೂರವಾಗ್ತಾರೆ, ಕೆಲವು ಕನಸುಗಳು ತಡವಾಗುತ್ತೆ, ಕೆಲವು ಉತ್ತರಗಳು ಸಿಗೋದಿಲ್ಲ. ಆದರೆ ಆ ಸಮಯದಲ್ಲೂ ಈ ಕೃತಜ್ಞತೆ ನಮ್ಮನ್ನು ಹಿಡಿದು ನಿಲ್ಲಿಸುತ್ತದೆ. ಅದು ಹೇಳುತ್ತದೆ, ನಿನ್ನಲ್ಲಿ ಇನ್ನೂ ಆಶೆ ಇದೆ, ಇನ್ನೂ ಜೀವನ ಇದೆ, ಇನ್ನೂ ನಿನ್ನೊಳಗೆ ಬೆಳಕು ಇದೆ. ಕೊನೆಗೆ ಇವತ್ತು ರಾತ್ರಿ ಮಲಗೋ ಮುಂಚೆ ನಿಮ್ಮ ಫೋನನ್ನು ಬದಿಗಿಟ್ಟು 1 ನಿಮಿಷ ಕಣ್ಣು ಮುಚ್ಚಿ ಆಳವಾಗಿ ಉಸಿರೆಳೆದು ನಿಮ್ಮ ಹೃದಯಕ್ಕೆ ಹೇಳಿ,
ಇವತ್ತು ನಾನು ಯಾವುದಕ್ಕೆ ಕೃತಜ್ಞಳಾಗಿದ್ದೇನೆ ಅಥವಾ ಇವತ್ತು ನಾನು ಯಾವುದಕ್ಕೆ ಕೃತಜ್ಞನಾಗಿದ್ದೇನೆ. ಒಂದು ಉತ್ತರ ಬಂದರೂ ಸಾಕು. ಅಲ್ಲಿಂದಲೇ ನಿಮ್ಗೆ ಮನಃಶಾಂತಿ ಶುರುವಾಗಬಹುದು, ಅಲ್ಲಿಂದಲೇ ನಿಮ್ಮ ಹೀಲಿಂಗ್ ಶುರುವಾಗಬಹುದು, ಅಲ್ಲಿಂದಲೇ ನಿಮ್ಮ ಸಂತೋಷ, ನಿಮ್ಮ ಹ್ಯಾಪಿನೆಸ್ ಮತ್ತೆ ಮರಳಿ ಬರಬಹುದು. ಹಾಗಾದರೆ ಇವತ್ತಿನ ವಿಡಿಯೋ ನೋಡಿದ್ಮೇಲೆ ನೀವು ಯಾವುದಕ್ಕೆ ಕೃತಜ್ಞರಾಗಿದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು.